ನವ್ಯ ಕಾವ್ಯವೆಂದರೆ ಶುದ್ಧ ಹಾಗೂ ಎಲ್ಲಿಯೂ ಅಪ್ರಿಯವಲ್ಲದ, ಆಮೇಲೆ ಪ್ರಿಯವಾದ ಮತ್ತು ಎಲ್ಲಿಯೂ ಸುಳ್ಳಿನ ಅಂತ್ಯಕಂತ್ಯಗಳಿಲ್ಲದೆ, ಓರೆಕೋರೆಗಳಿಲ್ಲದೆ ಪಕ್ಕಾ ನೇರ ಗುಣಗಳಿರ್ತಕ್ಕಂಥ ವಿಷಯವನ್ನು ಹೇಳುವುದೇ ನವ್ಯಕಾವ್ಯದ ನೇರಗುಣ. ಗುಣಮಟ್ಟದ ಶಬ್ದಗಳಿಂದ, ಪರಿಪಕ್ವವಾದ ಶಬ್ದಗಳಿಂದ ವಿಷಯವನ್ನು ಜನರ ಮನಸ್ಸಿಗೆ ಮುಟ್ಟಿಸುವುದೇ ಈ ಕಾವ್ಯದ ಲಕ್ಷಣ, ನವ್ಯ ಕಾವ್ಯದ ಲಕ್ಷಣ. ಇದನ್ನೇ ನಾವು ನವ್ಯ ಕಾವ್ಯ ಎಂದು ಕರೆಯುತ್ತೇವೆ. ಇಂಗ್ಲಿಷ್ ಕವಿ ಒಂದು ಮಾತು ಹೇಳ್ತಾನೆ, ಕನ್ನಡದ ಕವಿಗಳು ಬೇಕಾದಷ್ಟು ಹೇಳಿದ್ದಾರೆ. ಇಂಗ್ಲಿಷ್, ಆಸ್ ಪರ್ ಇಂಗ್ಲಿಷ್ ಆಥರ್ ಆಫ್ ಟಿ.ಎಸ್. ಇಲಿಯಟ್ ಅವರ ಪ್ರಕಾರ, ಟಿ.ಎಸ್. ಇಲಿಯಟ್ ಪ್ರಕಾರ ಒಬ್ಬ ಮಹಾಕವಿಯವರು ಇಂಗ್ಲೀಷ್ನಲ್ಲಿ, ಟಿ.ಎಸ್. ಇಲಿಯಟ್ ಅಂತೇಳಿ. ಆ ಕವಿ ಏನು ಹೇಳ್ತಾನೆ, ಒಂದು ಕವನದ ಭಾಗ ಶಬ್ದಗಳಲ್ಲಿ ಅಭಿವ್ಯಕ್ತ ಪಡೆಯುವುದಕ್ಕೆ ಮೊದಲು ನಿರ್ದಿಷ್ಟವಾದ ಲಯವೊಂದರಲ್ಲಿ ತನ್ನನ್ನು ತಾನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಲಯ ಮತ್ತು ಭಾವನೆಗೆ, ಪ್ರತಿಮೆಗೆ ಜನ್ಮ ಕೊಡಬಹುದು ಎಂಬುದು ಈ ಕವಿಯ ಆಶಯ. ನೀವು ಯಾಕೆ ಬೇಕಾದರೂ ಮಾಡ್ಬೋದು, ಹಾಡು ಹೇಳ್ಬೋದು, ಹಾಗೆ ಹೇಳ್ಬೋದು. ಇವ್ರ ಪ್ರಕಾರ ಈ ಸ್ಟೇಟ್ಮೆಂಟ್ ಸಿದ್ಧಾಂತವನ್ನು ಇವರು ಅನುಸರಿಸಿದ್ದಾರೆ. ಒಂದು ನವ್ಯ ಕಾವ್ಯ ರಚನೆ ಮಾಡಬೇಕಾದ್ರೆ ಇವರು ಈ ಟಿ.ಎಸ್. ಇಲಿಯಟ್ ಅವರ ಸಿದ್ಧಾಂತ ಇದು. ಮೊದಲು ನಿರ್ದಿಷ್ಟವಾದ ಲಯವೊಂದರಲ್ಲಿ ತನ್ನನ್ನು ತಾನು ಸಾಕ್ಷಾತ್ಕರಿಸಬಹುದು, ಲಯ ಮತ್ತು ಭಾವನೆಗೆ, ಪ್ರತಿಮೆಗೆ ಜನ್ಮ ಕೊಡಬಹುದು ಎಂಬುದು ಈ ಕವಿಯ ಆಶಯ. ಅಂತಿಮ ಸಾರದಲ್ಲಿ, ಕನ್ಕ್ಲೂಷನ್, ಎಲ್ಲ ಕವನಗಳು ಕವಿಗೆ ಅನಿಸಿದ್ದನ್ನು ಹೇಳುವುದೇ ನಿಜವಾದ ಸಾರವಾಗಿರುತ್ತದೆ. ಒಂದು ಕವನ ನಾವು ಅಲ್ಲಿಂದ ಬರ್ಕೊಂಬಂದು 4 ಸ್ಟ್ರಾಂಜದಲ್ಲಿ ಕೊನೆ 4 ಸ್ಟ್ರಾಂಜ ಲೈನ್ನಲ್ಲಿ ಇಡೀ ಕವನದ ಸಾರವನ್ನು ಹೇಳ್ಬೇಕಾಗುತ್ತೆ. ನಾವು ಸುಮ್ಮನೆ ಏನೋ ಆಯ್ಕೆ ಅದಕ್ಕೆ ಅಂತ್ಯ ಇಲ್ಲ, ಆದಿ ಇಲ್ಲ ಅಂತಂತೇಳಿ ಬಿಡಂಗಿಲ್ಲ. ಒಂದು ಕವನ ರಚನೆ ಮಾಡಬೇಕಾದ್ರೆ ಮುಖ್ಯ ಉದ್ದೇಶ ಏನು, ಅದರ ಸಾರ ಏನು, ಅದರ ಉದ್ದೇಶ ಏನು, ಫೈನಲ್ ಕನ್ಕ್ಲೂಷನ್ ಏನಾಗುತ್ತೆ, ಆ ಕನ್ಕ್ಲೂಷನ್ ನಾವು ಕೊನೆಗೆ ಹೇಳ್ಬೇಕಾಗತ್ತೆ. ಇಲ್ಲಾಂದರೆ ಕವನಕ್ಕೆ ಬೆಲೆನೇ ಸಿಗಲ್ಲ. ಆ ಕನ್ಕ್ಲೂಷನ್ ಕೆಳಗಡೆ ಇದ್ರೆ ಮಾತ್ರ ಅದಕ್ಕೆ ಸಿಗುತ್ತೆ. ನೀವು ಸುಮ್ಮನೆ ಏನೋ ಇಟ್ಬಿಟ್ಟು ಕವನ ರಚನೆ ಮಾಡಿದ ಶಬ್ದಗಳು ಜೋಡಣೆ ಮಾಡಿ ಇಟ್ಟರೆ ಅದು ಆಗಲ್ಲ. ಆ ಕವನದ ಪ್ರತಿಬಿಂಬಿಸಬೇಕು, ಜನಗಳಿಗೆ ಪ್ರತಿಬಿಂಬಿಸಬೇಕು. ಸಮಾಜದ, ಒಂದು ವಸ್ತುವಿನ, ಒಂದು ವ್ಯಕ್ತಿಯ, ಒಂದು ಭಾವನೆಗೆ ಅದು ಮಿಡಿಬೇಕದು, ಅವನನ್ನು ಕೆರಳಿಸ್ಬೇಕು. ಆ ಕವನದ ಸಾರ ಆಗಿರಬೇಕು. ಅವನಿಗೆ ನೋಡಿದರೆ ಅಟ್ರಾಕ್ಟಿವ್ನೆಸ್ ಬರಬೇಕು, ಹೃದಯ ಸ್ಪಂದಿಸಬೇಕು, ರಿಯಾಕ್ಟ್ ಆಗಬೇಕು ಒಂದು ಕವನಕ್ಕೆ. ಆಗ ಮಾತ್ರ ಕವನಕ್ಕೆ ಬೆಲೆ ಸಿಗುತ್ತೆ. ಅಂತಿಮ ಸಾರದಲ್ಲಿ ಎಲ್ಲ ಕವನಗಳು ಕವಿಗೆ ಅನಿಸಿದ್ದನ್ನು ಹೇಳುವುದೇ ನಿಜವಾದ ಸಾರವಾಗಿರುತ್ತದೆ. ಒಬ್ಬ ಕವಿಯ ಕವನದಲ್ಲಿ ಬರೆಯುತ್ತಾ ತನ್ನನ್ನು ತಾನು ವಶಪಡಿಸಿಕೊಂಡು ತಾನೇ ಆಕಾರವಾಗುತ್ತಾ, ಹೋರಾಡುತ್ತಾ, ಸಾಮರಸ್ಯಗಳನ್ನು ರೂಪಿಸುತ್ತಾ ಮುಂದೆ ಸಾಗುತ್ತಾನೆ. ಒಬ್ಬ ಕವಿ ಒಂದು ಕವನವನ್ನು ಕಟ್ಟಬೇಕಾದ್ರೆ ತನ್ನನ್ನು ತಾನು ಅರ್ಪಣೆ ಮಾಡಿಕೊಳ್ತಾನೆ, ತನ್ನನ್ನು ತಾನು ಹೋಲಿಸಿ ಅಂತಾನೆ. ಅವನೇ ಆಕಾರ ಆಗುತ್ತಾನೆ, ಹೋರಾಡುತ್ತಾ, ಸಾಮರಸ್ಯಗಳನ್ನು ರೂಪಿಸಿ ತನ್ನನ್ನೇ ತಾನು ಉದಾಹರಣೆ ಕೊಟ್ಕೊಂತ ಅದರಲ್ಲಿ ಮಿಳಿತವಾಗಿ ಮುಳುಗಿ ಹೋಗಿಬಿಡ್ತಾನೆ ಅವನು. ಹೀಗಾಗಿಬಿಟ್ಟು ಆ ಟಿ.ಎಸ್. ಸಿದ್ಧಾಂತದ ಪ್ರಕಾರ, ಅವನ ಸಿದ್ಧಾಂತದ ಪ್ರಕಾರ ಈ ನವ್ಯ ಕಾವ್ಯದಲ್ಲಿ ಏನು ಆಗುತ್ತೆ, ಅದು ಹೇಗೆ ರಚನೆ ಮಾಡಬೇಕು ನಾವು ಅಂತನ್ನುವುದು ಮುಖ್ಯವಾಗಿರುತ್ತದೆ. ಇಷ್ಟು ಹೇಳ್ತಾ ನಾನು ಇಲ್ಲಿಗೆ ಒಂದು ಅರ್ಧ ಮಾಡಿದ್ದೆ. ನಿಮಗೆ ನವ್ಯ ಕಾವ್ಯದ ಬಗ್ಗೆ ಹೇಳಿದ್ದೆ.
ಇನ್ನೊಂದು ಅರ್ಧ ನಾನು ಈಗ ನಿಮಗೆ ಹೇಳಿದ್ದೀನಿ. ಇಷ್ಟು ಹೇಳ್ತಾ ನನಗೆ ಇದನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನವೋದಯ ಎತ್ಕೊಂತೀನಿ. ಇದನ್ನು ನೀವು ಸ್ವಲ್ಪ ಲೈಕ್ ಕೊಟ್ಟು ಮುಂದಕ್ಕೆ ಸಬ್ಸ್ಕ್ರೈಬ್ ಮಾಡ್ತೀರಂತ ನಂಬಿಕೆಯಿಂದ ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾವ್ಯ ಅಂದರೆ ಏನು, ಯಾವಾಗ ಹುಡ್ತು, ಇದರ ಹರಿಕಾರರು ಯಾರು, ಬರಹಗಾರರು ಯಾರು, ಇದನ್ನು ಹುಟ್ಟಾಕಿದವರು ಯಾರು, ನವ್ಯ ಕಾವ್ಯವನ್ನು ಎಷ್ಟನೇ ಇದರಲ್ಲಿ ಬಂತು ಇದು ಜಾರಿಗೆ, ಎಷ್ಟನೇ ಶತಮಾನದಲ್ಲಿ ಇದು ಹುಟ್ಕೊಳ್ತು, ಇದಕ್ಕೆ ಬಂಧನಗಳು ಏನು ಅನ್ನೋದನ್ನು ನಾನು ಈ ಒಂದು ಇದರಲ್ಲಿ ತಿಳಿಸ್ಕೊಡೋಣ ಅಂಥೇಳಿ ಪ್ರಯತ್ನ ಮಾಡಿ ಪ್ರಾರಂಭ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನೀವು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನವ್ಯ ಕಾವ್ಯ ಅಂದರೆ ಏನು? ಇದು ವ್ಯಾಕರಣ, ಕಾವ್ಯ, ಇದರಲ್ಲಿ ಇದು ಸಮುದ್ರ ಇದ್ದಂಗೆ. ನಮ್ಮದು ಕವಿ ಪ್ರಪಂಚ ಆಗಿರೋದ್ರಿಂದ ನಾನು ಇದ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಬೇರೆ ವಿಷಯಗಳು ಬಗ್ಗೆ ಸಾಕಷ್ಟು ಮಾತಾಡ್ಬಿಟ್ಟಿದ್ದೇನೆ, ಈ ವಿಷಯಗಳ ಬಗ್ಗೆ ನಾನು ಬಿಟ್ಟಿದ್ದೆ. ಆವಾಗ ನನಗೆ ಜ್ಞಾನೋದಯ ಆಗ್ತದೆ. ನಂದು ಕವಿ ಪ್ರಪಂಚ, ಒಬ್ಬ ಸಾಹಿತಿಯಾಗಿ ನಾನು ಇದ್ರ ಬಗ್ಗೆ, ಕಾವ್ಯದ ಬಗ್ಗೆ ಮಾತಾಡಲಿಲ್ಲ ಅಂದರೆ ನಂದು ಮನಸ್ಸಿಗೆ ತೃಪ್ತಿ ನೀಡೋದಿಲ್ಲ. ಹೀಗಾಗಿಬಿಟ್ಟು ಅವನ್ನೆಲ್ಲ ಬದಿಗೊತ್ತಿ ಮೆಡಿಕಲ್ ಬಗ್ಗೆ ಮಾತಾಡಿದ್ದೀನಿ, ಪ್ರಥಮ ಚಿಕಿತ್ಸೆ ಬಗ್ಗೆ ಮಾತಾಡಿದ್ದೀನಿ, ಆಮೇಲೆ ಇತಿಹಾಸದ ಬಗ್ಗೆ ಮಾತಾಡಿದ್ದೀನಿ, ಪೌರಾಣಿಕ ಬಗ್ಗೆ ಮಾತಾಡಿದ್ದೀನಿ, ನಾಟಕದ ಬಗ್ಗೆ ಮಾತಾಡಿದ್ದೀನಿ. 8 ವಿಡಿಯೋಗಳನ್ನು 85 ವಿಡಿಯೋಗಳನ್ನು ನಾನು ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ. ಸಾಕಷ್ಟು. ಇಲ್ಲಿಂದ ನಾನು ಸ್ವಲ್ಪ ಕಾವ್ಯ, ಸಾಹಿತ್ಯ, ವ್ಯಾಕರಣ, ಕೆಲವೊಂದು ಪ್ರಬಂಧಗಳು, ನಾಟಕಗಳು, ಇದ್ರ ಬಗ್ಗೆ ಹೆಚ್ಚಿಗೆ ಒಲವು ಕೊಟ್ಟು ಮಾತಾಡಬೇಕು ಅಂತಂತೇಳಿ ನಾನು ತೀರ್ಮಾನ ಮಾಡಿ ಇವತ್ತಿನಿಂದ ನಾನು ಇದನ್ನು ಎಪಿಸೋಡನ್ನು ಪ್ರಾರಂಭ ಮಾಡಿದ್ದೀನಿ. ಈಗ ನವ್ಯ, ನವೋದಯ. ನವ್ಯ ಯಾವಾಗ ಹುಟ್ಟಿಗೆಂತು, ನವೋದಯ ಯಾವಾಗ ಹುಟ್ಟಿಗೆಂತು, ಇದಕ್ಕೆ ಏನು ಕಂಪ್ಯಾರಿಸನ್ ಏನು, ನವ್ಯ ಅಂತ ಯಾಕೆ ಕರೆದ್ರು, ನವೋದಯ ಅಂತ ಯಾಕೆ ಕರೆದ್ರು ಅಂತಂತೇಳಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ನವ್ಯ ಅಂದರೆ ಶುದ್ಧ ಹಾಗೂ ಅಪ್ರಿಯ ಯಥಾರ್ಥಿಗಳ ಈ ಯುಗದ ನಮ್ಮೊಡನೆ ಇರುವ ಸಾರವೆಂದರೆ, ಈ ಕಾವ್ಯದಲ್ಲಿ, ಈ ನವ್ಯ ಕಾವ್ಯದಲ್ಲಿ ಎಲ್ಲಿಯೂ ಸುಳ್ಳಿನ ಅಥವಾ ಓರೆಕೋರೆಯ ಸುಳಿವಿಲ್ಲದ ಪಕ್ಕ ನೇರ ಗುಣ, ಗಟ್ಟಿಮುಟ್ಟಾದ ಶಬ್ದಗಳ ಜೋಡಣೆ, ಪಕ್ಕ ನೇರದೊಂದಿಗೆ ಮುಖ್ಯವಾದ ಇದರ ಗುಣ. ಯಾವುದು ಬಂಧನಗಳಿಲ್ಲ. ನಮ್ಮಲ್ಲಿ ಹೊರಡತಕ್ಕಂಥ ಭಾವನೆಗಳು, ಅಕ್ಷರಗಳು, ಶಬ್ದಗಳು ಏನದವಲ್ಲ ಪಕ್ಕ ಇರಬೇಕು. ಎಲ್ಲಿ ಸುಳ್ಳು ಅಂತೆಕಂತೆಗಳ ಸುಳಿವಿಲ್ಲ. ಈಗ ನಾವು ನೋಡ್ತೀವಿ, ಒಂದು ವಸ್ತುವನ್ನು ನೋಡಿ ಅದು ಯಾಗೈತೋ ಆಗ ಹೇಳೋದು ಏನೋ ಒಂದು ಅದನ್ನು ವ್ಯಕ್ತಪಡಿಸೋದು. ಸೂರ್ಯ ಹುಡ್ತಾನೆ, ಅದು ನಿಜ, ಅದನ್ನು ನಾವು ಬೇರೆ ರೀತಿಯಿಂದ ಹೇಳ್ಕೊಂತ ಹೋಗೋದು. ನೇರ ಇದು ಆ ಥರ ಭಾವನೆಗಳನ್ನು, ಅದು ಒಂದು ಗಟ್ಟಿಮುಟ್ಟಾದ ಒಂದು ಇದನ್ನು ಆ ಕಾವ್ಯದಲ್ಲಿ ಅಡಗಿರುತ್ತದೆ. ಇಲ್ಲಿ ಒಳ್ಳೆ ಓರೆಕೋರೆಯ ಒಂದು ಸುಳ್ಳು ಅಂತೆಕಂತೆಗಳ ಒಂದು ಇದು ಇದರ ಗುಣ, ನವ್ಯ ಕಾವ್ಯದ ಗುಣ. ನವ್ಯ ಅಂದರೆ ಹೊಸದು, ಹೊಸದು ಅನ್ವೇಷಣೆ, ಇನ್ವೆನ್ಷನ್ ಮಾಡ್ಕೊಂತ ಹೋಗೋದು. ನಾವೀಗ ಒಂದು ಅಲ್ಲೇನೋ ನೋಡ್ತೀವಿ ಅದನ್ನು ಬರೆಯೋದು, ಮನೆಯಲ್ಲಿ ಏನೇನು ನಡೀತದೆ ಅದನ್ನು ಬರೆಯೋದು, ಸಮಾಜದಲ್ಲಿ ಏನೇನು ನಡೀತವೋ ಅದನ್ನು ನಡೆಯೋದು, ಲವ್ ಸಪೋರ್ಟ್ ಬಗ್ಗೆ, ಸಮಾಜದ ಏನೋ ಒಂದು ಯಾವ್ದು ನಾವು ನೋಡ್ತೀವೋ ಅದನ್ನು ವ್ಯಕ್ತಪಡಿಸೋದು. ಮಾಡರ್ನಿಸಮ್, ನವ್ಯ ಅಂದರೆ ಹೊಸತು, ಮಾಡರ್ನಿಸಮ್ ಅಂತಂತೇಳಿ ಹೇಳ್ಬೋದು. 1950 ಸಾಹಿತಿಗಳು, ಗೋಕಾಕರು
ಇದನ್ನು ಕುರಿತು ಒಂದು ಮಾಡಿದ ಬಾನುಲಿ ಭಾಷಣ. ಅವಾಗೆಲ್ಲ ದೂರದರ್ಶನ ಏನೂ ಇರಲಿಲ್ಲ, ರೇಡಿಯೋ ಮೂಲಕನೇ ಅವರೊಂದು ಭಾಷಣ ಮಾಡಿದರು ಗೋಕಾಕರು 1950ರಲ್ಲಿ. ಇದರ ಆರಂಭ ಅವರೇ ಮಾಡಿದ್ದು. ಆ ಗೋಪಾಲಕೃಷ್ಣ ಅಡಿಗರು ಹಿರಿಯ ಸಾಹಿತಿಗಳು ತಮ್ಮ ಕಾವ್ಯದ ಮುಖ್ಯ ಕಾಳಜಿಯೊಂದಿಗೆ ಇಟ್ಕೊಂಡು ಆ ಕನ್ನಡದ ಸಾಹಿತ್ಯದ ವೈವಿಧ್ಯತೆಯನ್ನು ಅನೇಕ ಚಿಂತನೆಗಳನ್ನು ಮೂಲಕ ಇದನ್ನು ಅವರು ವ್ಯಕ್ತಪಡಿಸಿದರು. ಗೋಕಾಕ್ ಆ್ಯಂಡ್ ಗೋಪಾಲಕೃಷ್ಣ ಅಡಿಗರು ಇವು ಮೂಲ ಕರ್ತ ಅದು ಅವರು ಪ್ರಾರಂಭ ಮಾಡಿದ್ದು ನವ್ಯ ಕಾವ್ಯವನ್ನು 1950ರಲ್ಲಿ. ಈ ನವ್ಯ ಕಾವ್ಯ ಬಳಕೆಗೆ ಬಂತು. ಇನ್ನೂ ಬೇಕಾದಷ್ಟಿದೆ. ಅದಕ್ಕೆ ಉದಾಹರಣೆಯಾಗಿ ಒಂದು ಕವನ ಹೇಳ್ತೀನಿ. ನವ್ಯ ಕಾವ್ಯ ಹೆಂಗಿರ್ತತೆ ಅಂತಂತೇಳಿ ನಾನೇ ರಚನೆ ಮಾಡಿದ್ದು. ನನ್ನ ಮೊದಲನೇ ಕವನ ಸಂಕಲನ ನನ್ನ ವಿಷಯಕ್ಕೆ ನವ್ಯ ಕಾವ್ಯದಲ್ಲಿ ಮಾಡಿದೆ ನಾನು. ಎಲ್ಲ ಕವನಗಳು ನವ್ಯ ಕಾವ್ಯದಲ್ಲೇ ಬಂದು ಆಮೇಲೆ ನನಗೆ ಅನ್ನಿಸ್ತು, ಇದು ಈಗಿನ ಮಾಡರ್ನೇ ಇದಕ್ಕೆ ನವ್ಯ ಕಾವ್ಯ ಸರಿ ಹೊಂದೋದಿಲ್ಲ, ನಾನು ನವೋದಯಕ್ಕೆ ತಿರುಗಬೇಕು ಅಂತಂತೇಳಿ ನನ್ನ ಸಾಹಿತಿ ಮಿತ್ರರು ಭಾಳ ಜನ ಇದ್ದರು, ನವೋದಯ ಇರೋರು. ಅವರ ಸಹಾಯದಿಂದ ನಾನು 2ನೇ ಕವನ ಸಂಕಲನ ತೂಗುದೀವಿಗೆ ಅದು ಫುಲ್ಲು ನವೋದಯದಲ್ಲಿ ನಾನು ಕನ್ವರ್ಷನ್ ಮಾಡಿಕೊಂಡೆ. ನೇರವಾಗಿ ಹೇಳೋದು, ಏನೋ ಒಂದು ವಸ್ತುವಿನ ಬಗ್ಗೆ ಆಗಲಿ, ಒಂದು ಯಾವುದು ನಮ್ಮ ಭಾವನೆಗಳನ್ನ ನೇರವಾಗಿ ಹೇಳೋದು. ಅದಕ್ಕೇನು ಬಂಧನಗಳಿರಲ್ಲ. ನವೋದಯ ಅಂತಂದ್ರೆ ನಂಗೆ ಬರಲ್ಲ, ಅದಕ್ಕೆ ಬೇರೆ ಬೇರೆ ರಿಸ್ಟ್ರಿಕ್ಷನ್ಸ್ ಇದಾವೆ. ಮೂಡಣದ ಮುಂಬೆಳಕಿನ ಕೆಂಪು ತಂಗಿರಣಗಳೇ, ಮುಂಜಾವಿನ ಸವಿಮಂಜಿನ ಕಂಪು ತಂಗಾಳಿಯೇ, ನೀಲಿಯ ಬಾನಿನ ತೇಲುವ ಬೆಳ್ಮುಗಿಲಿಗಳೇ, ಇಂಪಿನ ಇನದೆನೆಯ ಹಕ್ಕಿಗಳ ಇಂಚರವೇ. ಅದು ಏನಾಗುತ್ತೋ ಅದನ್ನು ಹೇಳೋದು ನೇರವಾಗಿ. ರಂಗುರಂಗಿನ ಬಣ್ಣದ ಚಿತ್ತಾರವಿತ್ತ ತುಂಬಿದ ಮುದು ಹೀರಲು ಮಾದಕ ಹೂವಿಗೆ ಮುದ ಕೊಡಲು ಆರುವ ಪಾತರಗಿತ್ತಿಗಳೇ, ಜೇಂಕಾರದಿ ಆಕ್ರಮಿಸುವ ಕರಿತಂಬಿಗಳೇ. ಅದೇನಾಯ್ತು ಅದನ್ನು ಹೇಳ. ಉಷೆ ಬರುತ್ತಿಗಳು ಮೂಡಣದಲ್ಲಿ ಈರುಳಿನ ತೆರೆಯ ಸರಿಸಿ ಮಬ್ಬು ಕವಿದಿರುವ ಮಂಪರನ್ನು ಒಡೆದೂಡಿಸಿ ಜೀವ ಸಂಕುಲಕ್ಕೆ ಸ್ಫೂರ್ತಿಯ ನೀಡುವ ಬೆಳಗಿನ ರಾಣಿಗೆ ಸ್ವಾಗತ ಮಾಡಿರೆ. ಆಡ್ರಿ ಅಲ್ಲಿ ರವಿ ಮೂಡ್ತದನೆ, ಉಷೆ ಮುಂಜಾವು ಅದನ್ನೆಲ್ಲ ಸರಿಸಿ ಬರ್ತಾ ಇದ್ದಾಳೆ. ಉದಯ ರವಿಗೆ ಶುಭವನ್ನು ಕೂರಿ ಜಡತೆಯ ನೀಗುವ ಜ್ಞಾನ ದೇವತೆಯವಳು. ಪ್ರಶಾಂತ ನಿಸರ್ಗದಲ್ಲಿ ಸ್ವರ್ಗ ನಿರ್ಮಿಸುವ ಓ ನನ್ನ ಉಷೆ, ನಿನ್ನ ಬರುವಿಕೆಯ ಕಾಯುತ್ತ ಕುಳಿತಿರುವೆ. ಬಿಳಿ ಕಾವಳದ ಹಿಮ ಮುಸುಕಿನಲ್ಲಿ ಇಬ್ಬನಿಯ ಮುತ್ತುಗಳಾಗಿ ಹರೆಹರಳಿದ ಪಕಳೆಗಳ ಪರಿಮಳವ ಸೂಸಲು ಪರಿಪಷ್ಟ ಮಲ್ಲಿಗೆ ಆಗಿರುವೆ ನಿನ್ನ ಆಗಮನದ ಉಷಸ್ಸಿಗೆ. ಇದು ನವ್ಯ ಕಾವ್ಯ. ಅಲ್ಲಿ ಏನಾಯಿತು ಅದನ್ನು ನಾವು ವರ್ಣನೆ ಮಾಡಿ ಹೇಳೋದು ಅಷ್ಟೇ. ಅದಕ್ಕೇನು ಬಂಧನಗಳಿಲ್ಲ, ಕೌಂಟಿಂಗ್ ಇಲ್ಲ, ಮತ್ತೊಂದಿಲ್ಲ, ಲಯ ಇಲ್ಲ, ಜೋಡಣೆ ಇಲ್ಲ, ಪದಗಳ ಜೋಡಣೆ ಇಲ್ಲ, ಅಂತ್ಯಪ್ರಾಸ ಇಲ್ಲ, ಆದಿಪ್ರಾಸ ಇಲ್ಲ. ಏನಾಯ್ತು ಅದನ್ನು ಹೇಳೋದು ನೇರ, ಓರೆ ಕೋರೆ ಇಲ್ಲ. ಹಂಗಲ್ಲ, ನವೋದಯದಲ್ಲಿ ಹಂಗೆ ಬರೋದಿಲ್ಲ. ಅದಕ್ಕೆ ತಲೆಗೆ ಕೆಲಸ ಕೊಡಬೇಕಾಗುತ್ತೆ, ತಲೆಗೆ ಕೆಲಸ ಕೊಡಬೇಕಾಗುತ್ತೆ. ಹೀಗಾಗಿ ಅದನ್ನು ನವೋದಯದ ಬಗ್ಗೆ ಹೇಳ್ತೀನಿ, ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳ್ತೇನೆ. ಇಷ್ಟು ಹೇಳ್ತಾ ಈ ಒಂದು ನವ್ಯ ಕಾವ್ಯದ ಬಗ್ಗೆ ನಿಮಗೆ ಇವತ್ತು ತಿಳಿಸಿಕೊಟ್ಟಿದ್ದೀನಿ. ಭಾವಗೀತೆ ಆಗಿದೆ. ಭಾವಗೀತೆ ಬಗ್ಗೆ ಸಾಕಷ್ಟು ವಿಷಯನೇ ಹೇಳಿದ್ದೇನೆ. ನವ್ಯ ಕಾವ್ಯದ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ನವೋದಯ ಹೇಗೆ ಅಂತಂತೇಳಿ ಹೇಳ್ತೇನೆ. ನಮಸ್ಕಾರ. ಇದನ್ನು ಕೇಳಿರಿ, ಸ್ವಲ್ಪ ಲೈಕ್ ಕೊಡಿ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.